ಮಿತ್ರರಿಗೆ ಮ್ಯಾಂಗೋ ಪಚ್ಚ ತಂಡದಿಂದ ಹೃತ್ಪೂರ್ವಕವಾದಂಥ ಸ್ವಾಗತ ಹಾಗೂ ಧನ್ಯವಾದ. ಮ್ಯಾಂಗೋ ಪಚ್ಚ ನನ್ನ ಜರ್ನಿ ಮ್ಯಾಂಗೋ ಪಚ್ಚ ಜೊತೆ ಶುರುವಾಗಿದ್ದು ವಿವೇಕ್ ಒಂದು ದಿವಸ ಕಾಲ್ ಮಾಡಿ, ಸರ್ ಹೀಗೆ ಮೇಯರ್ ಪಾತ್ರ ಇದೆ, ನೀವು ಮಾಡಬೇಕು ಸರ್, ಒಂದು ಮೇಯರ್ ಪಾತ್ರ ಇದೆ, ನೀವು ಮಾಡಬೇಕು ಸರ್. ನಿಮಗೆ ಗೊತ್ತಿರೋ ಹಾಗೆ ಅಥವಾ ಗೊತ್ತಿಲ್ಲದಿದ್ದರೆ ಹೇಳ್ತೇನೆ, ನಾನು ರಂಗಾಯಣದ ಕಳೆದ ಸುಮಾರು 45 ವರ್ಷಗಳಿಂದ ರಂಗಭೂಮಿಯಲ್ಲಿರೋ ನನ್ನ ಹಿರಿಯ ಮಿತ್ರ ಅಂತ ವಿವೇಕ್ ಅವರು ಒಂದು ಕಾಲ್ ಮಾಡಿದಾಗ ನನಗೆ ಏನು ವಿವೇಕ್ ಇರೋದು ನನಗೆ ವಿವೇಕ್ ಇಲ್ಲ ಸರ್, ನಾನು ಇದನ್ನು ನಿಮ್ಮನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಪಾತ್ರವನ್ನು ಸೃಷ್ಟಿ ಮಾಡಿದ್ದೀನಿ. ನನಗೊಂದು ಕ್ಷಣ ರೋಮಾಂಚನ. ನಾವು ಇನ್ನೊಬ್ಬರ ಮಾತುಗಳಿಗೆ ನಮ್ಮ ಧ್ವನಿಯನ್ನು, ನಮ್ಮ ಎದೆಯ ಧ್ವನಿಯನ್ನು ಕೂಡಿಸೋದು, ನಮ್ಮ ಎದೆಯ ಧ್ವನಿಯನ್ನೇ ನಾವು ಮಾತಾಡೋದು ನಟರು ತುಂಬ ಕಡಿಮೆ. ಆದರೆ ಇದನ್ನು ಆ ರೀತಿಯಾಗಿ ಮನಸ್ಸಲ್ಲಿ ಸೃಷ್ಟಿ ಮಾಡಿದ್ದಾರೆ, ನನ್ನನ್ನು ಚಿತ್ರಿಸಿಕೊಂಡು ಇದನ್ನು ಮಾಡಿದ್ದಾರೆ ಅಂದರೆ ಭಾಳ ಸಂತೋಷ ಆಯಿತು. ಆ ರೀತಿಯಾದಂಥ ಪ್ರೀತಿಯ ಕರೆಗೆ ಬಂದವನು ಬಂದಮೇಲೆ ಒಂದು ನನ್ನ ಅನುಭವವನ್ನು ನಿಮಗೆ ಹೇಳಬೇಕು. ಇಲ್ಲಿ ಈ ಸುಪ್ರಿಯಾಗಿ ಹಾಗೂ ಎಆರ್ಜಿ ಈ ಎರಡು ಸಂಸ್ಥೆಗಳು ಜಂಟಿಯಾಗಿ ಶುರು ನಿರ್ಮಾಣ ಮಾಡಿದಂಥ ಈ ಮ್ಯಾಂಗೋ ಪಚ್ಚನ ಇಲ್ಲಿ ಬಂದಮೇಲೆ ನನಗೆ ಇಲ್ಲಿ ಸಿಕ್ಕಂಥ ಎಲ್ಲ ಜೀವಗಳ ಆತ್ಮೀಯತೆ ಇದೆಯಲ್ಲ, ಅದು ತುಂಬ ನನಗೆ ತಾಗಿತು ನನ್ನ ಮನಸ್ಸಿಗೆ. ಅದಕ್ಕಾಗಿ ಅವರಿಗೆ ಮೊದಲು ನಾನು ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಕಾರ್ತಿಕ್ ಸರ್, ಥ್ಯಾಂಕ್ ಯು ವಿವೇಕ್ ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನನ್ನ ಜೊತೆ ಕೆಲಸ ಮಾಡೋಕ್ಕೆ ಶುರು ಮಾಡಿದಂಥ, ನನ್ನ ಜೊತೆ ನಟಿಸಿದಂಥ ಈ ಎಲ್ಲ ಕಲಾವಿದರು ದಿನ ಕೆಲಸ ಮಾಡ್ಕೊಂತ ತುಂಬ ಅದ್ಭುತವಾಗಿರುವಂಥ ಕೆಲಸಗಳನ್ನು ಶುರು ಮಾಡಿ, ಅದರಲ್ಲಿ ನಾನು ಮೊದಲನೇದಾಗಿ ಹೇಳಬೇಕಾದ ಹೆಸರು ನಮ್ಮ ನಾಯಕ ನಟ ಸಂಚಿತ್. ಎಷ್ಟೊಂದು ಸರಳ, ಎಷ್ಟೊಂದು ನೀರಿನಂಥ ಮನುಷ್ಯ. ಅವ್ರ ಜೊತೆ ವರ್ಕ್ ಮಾಡಿದಾಗ ಕಳೀತಾ ಹೋಗಿ, ಅಯ್ಯೋ ಒಬ್ಬ ನಾಯಕ ಹೀಗಿರ್ಲಿಕ್ಕೂ ಸಾಧ್ಯ, ನಾನು ಯಾವುದೇ ಇದನ್ನೇ ಇಲ್ಲಲ್ಲ, ಎಷ್ಟು ನಿಧಾನ ಇದ್ದಾರಲ್ಲ ಈ ಮನುಷ್ಯ. ಆಮೇಲೆ ಅವ್ರ ಜೊತೆ ಆ್ಯಕ್ಟ್ ಮಾಡುವಾಗ ಅವರು ಮೊದಲನೇ ಸರಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಾನೆ ಇರಲಿಲ್ಲ ನನಗೆ. ಅಷ್ಟು ಅದ್ಭುತವಾಗಿ ಅವರು ಮಾಡಿದರು. ಈಗ ಮಾಡ್ತಾ ಹೋದ್ಮೇಲೆ ಒಬ್ಬೊಬ್ಬರಿಗೆ ಪರಿಚಯ ಆಗಿ ಭಾಳ ಜೀವನ ಹತ್ರ. ಅದಕ್ಕೆ ಇದು ಒಂಥರ ಯೋಗ ಋಣಾಂತ. ಇದಕ್ಕೆ ನಾನು ಕೃತಜ್ಞನಾಗಿರ್ತೀನಿ. ಈಗ ಇದನ್ನೆಲ್ಲ ಮುಗಿಸಿಕೊಂಡು ಈ ಪ್ರೊಡಕ್ಷನ್ನಿನ ಈ ಪಯಣವನ್ನು ಮುಗಿಸಿ ಮ್ಯಾಂಗೋ ಪಚ್ಚ ಈಗ ಕರ್ನಾಟಕದ ಎಲ್ಲ ಸಹೃದಯ ಪ್ರೇಕ್ಷಕರ ಮುಂದಿದೆ. ದಯವಿಟ್ಟು ಪ್ರೇಕ್ಷಕರು ಈಗ ಈ ಮ್ಯಾಂಗೋ ಪಚ್ಚವನ್ನು ಹರಸಬೇಕು. ನಿನ್ನೆಯಿಂದ ಅವರು ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ಇದೇ ರೀತಿ ಮುಂದುವರಿಸಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು, ನಮ್ಮೆಲ್ಲ ಟೆಕ್ನಿಷಿಯನ್ಸ್ ಮೇಲಿರಬೇಕು, ನಮ್ಮೆಲ್ಲ ಕಲಾವಿದರ ಮೇಲಿರಬೇಕು. ಆಮೇಲೆ ಇನ್ನೊಂದು ಮಾತ್ರ ನಾನು ಹೇಳಲೇಬೇಕು. ನಾನು ಮನೆಯಲ್ಲೂ ಮಾತಾಡ್ತಾ ಹೇಳಿದೆ, ಏನಂದರೆ ಈ ಟೀಮ್ ಇರೋ ಅಭಿರುಚಿ ಇದೆಯಲ್ಲ, ಇದು ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಕಲಾವಿದರಾಗಿರ್ಬೋದು,
ಇವರಿಗೆ ವಿಚಿತ್ರವಾದಂತಹ ವಿಸ್ಮಯಕಾರಿಯಾದಂತಹ ಒಂದು ಅಭಿರುಚಿ ಇದೆ. ಈ ಅಭಿರುಚಿ ಮುಂದೆ ಕನ್ನಡ ಚಿತ್ರರಂಗಕ್ಕೆ ತುಂಬಾ ಅಮೂಲ್ಯವಾದ ಚಲನಚಿತ್ರಗಳನ್ನು ಕೊಡ್ತಾ ಹೋಗುತ್ತೆ ಅನ್ನುವಂಥ ಅಪಾರವಾದ ನಂಬಿಕೆ ಅವರಿಗಿದೆ.